ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಊರಿಗೆ ಹೊರಡಬೇಕಿತ್ತು ಮತ್ತು ಬೆಳಗ್ಗೆನೇ ಅವತ್ತೇ ಸ್ಕೂಲ್ ಕಡೆಯಿಂದ ಫುಲ್ ಬಾಡಿ ಹೆಲ್ತ್ ಚೆಕಪ್ ಇತ್ತು. ಇಷ್ಟ ಇದ್ದವರು ನೇಮ್ ಬರೆಸಿ ಬರಬೇಕು ಅಂತ ಹೇಳಿದರು ಡಾಕ್ಟ್ರು. ಅದರಿಂದ ಸ್ಕೂಲ್ ಕಡೆಯಿಂದನೇ ವ್ಯಾನ್ ಮಾಡಿ ಹಾಸ್ಪಿಟಲ್ ಕಡೆಯಿಂದ ಕಳಿಸ್ಕೊಟ್ರು. ಮತ್ತು ಕೆಲವೊಂದು ಖಾಲಿ ಹೊಟ್ಟೆಲಿ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ರು. ಬ್ಲಡ್ ಚೆಕಪ್ ಎಲ್ಲ ಮಾಡಿಸಾದ್ಮೇಲೆ ನಾಷ್ಟನೂ ಕೂಡ ಅವರೇ ಕೊಡಿಸಿದ್ರು. ನಾಷ್ಟ ಕೊಟ್ಟಾದಮೇಲೆ ಏನೇನು ಚೆಕಪ್ಗಳು ಮಾಡಬೇಕು ಪ್ರತಿಯೊಂದು ಚೆಕಪ್ಗಳನ್ನೂ ಮಾಡಿಬಿಟ್ಟು ಬೋನ್ಸ್ ಚೆಕಪ್, ಬ್ಲಡ್ ಚೆಕಪ್ಗಳು ಮತ್ತು ಬೋನ್ ಹೆಲ್ತ್ ಹೇಗಿದೆ ಪ್ರತಿಯೊಂದು ಚೆಕಪ್ ಮಾಡಿಬಿಟ್ಟು ಮತ್ತು ಮಧ್ಯಾಹ್ನ ಊಟನೂ ಕೂಡ ಅವರೇ ಕೊಡಿಸಿದ್ರು. ಕೊಡಿಸಾದ್ಮೇಲೆ ಮತ್ತು 4 ಗಂಟೆಗೆಲ್ಲ ಮತ್ತೆ ಸ್ಕೂಲ್ಗೆಲ್ಲ ಕರ್ಕೊಬಂದುಬಿಟ್ರು. ಸ್ಕೂಲಿಂದ ಊರಿಗೆ ಹೊರಡಬೇಕಿತ್ತಲ್ವ, ಫಾಸ್ಟಾಗಿ ನಾನು ಬಂದು ರೆಡಿಯಾಗಿ ಮತ್ತು ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಬಂದು ನೋಡಿದ್ರೆ ಟ್ರೈನು ತುಂಬ ರಶ್ ಆಗಿತ್ತು. ಯಪ್ಪ ದೇವರೇ, ಯಾವಾಗಪ್ಪ ನಾವು ಹೋಗಿ ಊರಿಗೆ ಸೇರ್ತೀವಿ ಅನ್ನೋ ಥರ ಆಗ್ಬಿಡ್ತು. ಅಲ್ಲಿಂದ ಬಂದ್ವಿ ಮಂಡ್ಯಕ್ಕೆ. ರಾತ್ರಿ 8:30ಗೆ ಮಂಡ್ಯಕ್ಕೆ ಬಂದ್ವಿ. ಹೊಳಲ್ ಸರ್ಕಲ್ಗೆ ಬಂದ್ವಿ ಮಂಡ್ಯಕ್ಕೆ. ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ರೆ ಅಲ್ಲಿ ಬಸ್ಸು ಹೊಟ್ಟೋಗ್ಬಿಟ್ಟಿರುತ್ತೆ, ಅದೇ ಲಾಸ್ಟ್ ಬಸ್ಸು. ಅದಕ್ಕೋಸ್ಕರ ಇಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿ ಬಸ್ಸು ನಮ್ಮ ಅದೃಷ್ಟಕ್ಕೆ ಸಿಕ್ತು. ಸಿಕ್ಕಾದ್ಮೇಲೆ ಮನೆಗೆ ಬಂದು ನೋಡಿದ್ರಂತೂ ತುಂಬ ಧೂಳು ಧೂಳು ಧೂಳು, ಎಲ್ಲಿ ನೋಡಿದ್ರು ಧೂಳು. ಆಲೇ ನಾವು 6-7 ತಿಂಗಳಾಗೋಗಿತ್ತು ಊರಿಗೆ ಹೋಗಿ. ಅದ್ರ ಧೂಳೆಲ್ಲ ತುಂಬ ಜಾಸ್ತಿ ಇತ್ತು. ಎಲ್ಲಿ ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಏನಪ್ಪ ಮಾಡೋದು ಆ ಟೈಮಲ್ಲಿ? 8:30 ಅಂದರೆ 8:30 ನಾವು ಬಸ್ ಬಿಟ್ವಿ ಮಂಡ್ಯ ಅಂತಂದರೆ ಮನೆಗೆ 9 ಗಂಟೆ 9:30ಗೆ ಬಂದ್ವಿ. ನೋಡಿದ್ರೆ ಧೂಳು, ಎಲ್ಲಿ ಕುತ್ಕೊಳ್ಳೋಕ್ಕೂ ಪ್ಲೇಸ್ ಇಲ್ಲ, ಬರೀ ಧೂಳು 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 ಅದೇ ಥರ ಇತ್ತು. ನಮಗೆ ಅಪ್ಪ ಏನು ಮಾಡೋದು ಇದ್ರೊಳಗೆ, ಅಡುಗೆ ಹೆಂಗೆ ಮಾಡ್ಕೊ ತಿನ್ನೋದು ಅಂತ ಹೇಳಿಬಿಟ್ಟು ನಮ್ಮವ್ವ ನೋಡ್ತೈತೆ ಅನ್ನ ಮಾಡೋಕ್ಕೆ ನೀರು ಏನಾದರೂ ಚೆನ್ನಾಗಿದ್ದಾವ ಹೆಂಗೆ ಏನು ಅಂತ. ಅದು ನೀರು ಚೆನ್ನಾಗಿರಲಿಲ್ಲ. ಅದರಿಂದ ಆಮೇಲೆ ನಮ್ಮ ತಂಗಿ ಕಳಿಸಿದ್ವಿ ಪಕ್ಕದ ಮನೆಗೆ ಹೋಗಿ ಒಂದು ಬಿಂದಿಗೆ ನೀರು ಇಸ್ಕೊಂಬ, ಅನ್ನನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಆಲ್ರೆಡಿ ನಾವು ಇಲ್ಲಿಂದ ನಿಂಬೆಹಣ್ಣಿನ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡು ತೊಗೊಂಡೋಗಿದ್ವಿ. ಅಲ್ಲಿ ಅನ್ನ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು. ರಾತ್ರಿ 9:30ಲಿ ಏನು ಬಂದು ನಾವು ಸಾಂಬಾರು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಿಂಬೆಹಣ್ಣಿನ ಚಿತ್ರಾನ್ನ ಒಂದು ಟಿಫನ್ಗೆ ಹಾಕೊಂಡು ತೊಗೊಂಡೋಗಿದ್ವಿ ಗೊಜ್ಜನ್ನ. ಅಲ್ಲಿ ಅನ್ನ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಹೋಗಿ ಅನ್ನ ಮಾಡೋಕ್ಕೆ ನೀರಿಲ್ಲ, ಪಕ್ಕದ ಮನೆಯಲ್ಲಿ ಕಳಿಸಿದ್ವಿ. ಹೋಗಿ ಇಸ್ಕೊಂಬ, ಅನ್ನನಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಅವಳು ಹೋದ್ಲು ಈಸ್ಕೊಂಡು ಬರೋಕ್ಕೆ. ಎಷ್ಟು 6 ತಿಂಗಳಾಗಿತ್ತು ಮನೆ ಬಿಟ್ಟು. ಎಷ್ಟು ಧೂಳು ಅಂದರೆ ಅಷ್ಟು ಧೂಳು. ಇವಾಗ ಲೈಟಿಂಗ್ಸ್ ಇಷ್ಟು ಕಾಣ್ತಾ ಇಲ್ಲ. ಇಷ್ಟು ಇದೇ ಬೆಳಗ್ಗೆ ನೋಡಿದ್ರೆ ಇನ್ನೂ ದಿಗ್ಭ್ರಮೆ ಆಗ್ಬಿಡ್ತೀವಿ, ಅಷ್ಟು ಧೂಳಾಗೋಗಿತ್ತು. ಎಲ್ಲ ಪಾತ್ರೆನೂ ಚೀಲಕ್ಕೆ ಹಾಕಿ ಕಟ್ಟಿಟ್ಬಿಟ್ಟಿದ್ವಿ. ಎಲ್ಲ ಇದೇ ಥರ ಧೂಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಇವಾಗ ತೊಗೋತಾವ್ರೆ ಕುಕ್ಕರ್ನ. ಅನ್ನ ಮಾಡೋಣ ಅಂತ ಹೇಳಿ ಕುಕ್ಕರ್ ಹುಡುಕ್ತಾವ್ರೆ, ಎಲ್ಲೂ ಸಿಗ್ತಾಯಿಲ್ಲ. ಯಾವ ಚೀಲದಲ್ಲಿ ಇದ್ದೋ ಏನೋ ಈ ಟೈಮಲ್ಲಿ. ಆಮೇಲೆ ಬಂದು ರೂಮ್ ನೋಡಿದೆ. ಅಯ್ಯೋ, ರೂಮಲ್ಲೂ ಅಷ್ಟೇ ನೋಡ್ತಾ ಇದ್ದೀರಲ್ಲ ಎಷ್ಟು ಧೂಳು ಅಂದರೆ ಅಷ್ಟು ಧೂಳು. ಮಳೆ ನೀರಲ್ಲಿ ಸೋರುತ್ತೆ. ಆ ಸೋರಿನ ನೀರೆಲ್ಲ, ಮಳೆ ನೀರೆಲ್ಲ ಮಣ್ಣು ತಂದು ಈ ಕಡೆ ಬಿಟ್ಬಿಟ್ಟೈತೆ. ಆಮೇಲೆ ಜೇಡ ಎಲ್ಲ ಕಟ್ಬಿಟ್ಟೈತೆ. ಎಷ್ಟು ಇದೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಎದ್ದು ಕ್ಲೀನ್ ಮಾಡಬೇಕು. ಎಷ್ಟೊತ್ತಾಗುತ್ತೋ ಏನೋ. ಆಮೇಲೆ ಅನ್ನ ಮಾಡ್ಕೊಂಡ್ವಿ. ಅನ್ನ ಮಾಡಾದಮೇಲೆ ಸ್ವಲ್ಪ ಹಾಲಲ್ಲಿ ಕಸ ಗುಡಿಸ್ಬಿಟ್ಟು ನಮ್ಮ ತಂಗಿ, ನಮ್ಮಮ್ಮ, ನಮ್ಮ ಮಕ್ಳಿಗೆಲ್ಲ ಊಟ ಹಾಕ್ಕೊಟ್ವಿ. ಅವ್ರು ಸ್ವಲ್ಪ ಸಾಂಬಾರು ಕೊಟ್ಟಿದ್ದರು. ಸಾಂಬಾರು ಹಾಕ್ಕೊಟ್ಬಿಟ್ಟಾದ್ಮೇಲೆ ಸ್ವಲ್ಪ ಚಿತ್ರಾನ್ನದ್ದು ಗೊಜ್ಜಿತ್ತಲ್ವ, ಗೊಜ್ಜನ್ನ ಹಾಕ್ಕೊಟ್ವಿ. ತಿಂದರು. ಹೊಟ್ಟೆ ಎಲ್ಲ ಹಸ್ತೋಗಿತ್ತು ಪಾಪ ಮಕ್ಳಿಗೂ. ಅಲ್ಲಿಂದ ಬರೋಷ್ಟೊಳಗೆ 9:30 10 ಗಂಟೆ ಆಗೋಯ್ತಲ್ವ. ಬರೋಷ್ಟೊಳಗೆ ನಾವು ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಎಲ್ಲರೂ ಬೆಳಗ್ಗೆ ಎದ್ದು ನೋಡೋಣ ಕೆಲಸ ಅಂತ ಹೇಳಿಬಿಟ್ಟು ಊಟ ಮಾಡಿಬಿಟ್ಟು ಅಲ್ಲಿ 10:30 11 ಗಂಟೆ ಹತ್ತತ್ರ ಆಗೋಗಿತ್ತು. ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ನೀವು ನೋಡ್ತಾ ಇದ್ದೀರಲ್ಲ, ಯಪ್ಪ ರಾತ್ರಿ ಅಷ್ಟು ಕಾಣಲಿಲ್ಲ ಧೂಳು. ಬೆಳಗ್ಗೆ ಎದ್ದು ನೋಡಿದ್ರಂತೂ ಅದು ಪಡ್ಸಾಲೆನೇ ಅಲ್ಲ, ಆ ಥರ ಧೂಳಾಗೋಗಿತ್ತು. ಯಪ್ಪ ದೇವರೇ, ಯಾವಾಗ ಇದು ಕ್ಲೀನ್ ಮಾಡೋದು ಅಂತ ಹೇಳಿ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮನೆ ಮುಂದೆ ಕಳೆ ಎಲ್ಲ ಬೆಳೆದೋಗಿತ್ತು. ಇದು ಕಳೆ ಎಲ್ಲ ಕೀಳ್ಬೇಕಿವಾಗ. ಮತ್ತು ಗಿಡಗಳೆಲ್ಲ ನಿಂಬೆಹಣ್ಣು ಮತ್ತು 2 ಸೀಬೆ ಗಿಡ, ಬಟರ್ಫ್ರೂಟ್ ಗಿಡ ಮತ್ತು ಬಾಳೆ ಗಿಡ ಎಲ್ಲ. ಬಾಳೆ ಗಿಡ ಏನೋ ಚೆನ್ನಾಗಿತ್ತು, ಇನ್ನು ಮಿಕ್ಕಿದ್ದೆಲ್ಲ ಒಣಗೋಗಿದ್ದು ಸಸಿಗಳು. ಮುಂದೆಗಡೆ ತೋಟ ಮಾಡಿದ್ವಿ, ಆ ತೋಟದಲ್ಲೆಲ್ಲ ಒಣಗೋಗಿದ್ದು. 6 ತಿಂಗಳಿಂದ ನೀರು ಹಾಕಿಲ್ಲ ಅಂದರೆ ಏನಾಗುತ್ತೆ ಅಲ್ವಾ. ನೋಡ್ತಾ ಇದ್ದೀರಲ್ಲ, ಈ ಥರ ಡಸ್ಟ್ ಆಗೋಗಿತ್ತು.
ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಎದ್ದ ತಕ್ಷಣ ಏನು ಮಾಡಲಿಲ್ಲ, ಫಸ್ಟು ಎಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ನನ್ನ ತಂಗಿ ನಮ್ಮವ್ವ 3 ಜನವೇ ಸ್ಟಾರ್ಟ್ ಮಾಡಿದ್ವಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನೂ ಮಕ್ಕಳು ಮಲಗಿದ್ರು. ಅವ್ರು ಎದ್ದೇಳೋಷ್ಟರೊಳಗೆ ಈಚೆ ಕಡೆ ಕ್ಲೀನ್ ಮಾಡಿ ಈಚೆ ಕಡೆ ಬಿಟ್ಬಿಟ್ರೆ, ಈಚೆ ಕಡೆ ಪಡ್ಸಾಲೆಯಲ್ಲಿ ಬಿಟ್ಬಿಟ್ರೆ ನಾವು ಒಳಗಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಬರ್ಬೋದು ಅಂತ ಹೇಳ್ಬಿಟ್ಟು ನಾನು ಧೂಳು ಹೊಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ಮಕ್ಕಳೆದ್ಮೇಲೆ ಈಚೆ ಕಡೆ ಕ್ಲೀನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಒಳಗಡೆ ಎಲ್ಲ ಮಾಡಬೇಕಲ್ವ. ಈಚೆ ಕಡೆ ಕ್ಲೀನ್ ಮಾಡಿ ಎಲ್ಲ ಬಿಟ್ಬಿಟ್ರೆ ರೂಮಲ್ಲಿ 2 ರೂಮಲ್ಲಿ ಈಚೆ ಆಟ ಆಡ್ಕೋತಾರೆ ಅಂತ ಹೇಳ್ಬಿಟ್ಟು ನಾನು ಕ್ಲೀನಿಂಗ್ ಎಲ್ಲ ಧೂಳು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದರಲ್ಲೇ ನಾವು ಧೂಳು ಹೊಡಿಯೋದು. ನಮ್ಮವ್ವ ಬೆಳಿಗ್ಗೆ ಎದ್ದ ತಕ್ಷಣ ಈಚೆ ಕಡೆ ಕಳೆ ಕೀಳೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊತು. ನಾನು ಇಲ್ಲಿ ಈಚೆ ಕಡೆ ಪಡ್ಸೆಲ್ಲ ಕ್ಲೀನ್ ಮಾಡಿ ನೀಟಾಗೆಲ್ಲನೇ ಒರ್ಸೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಏನು ಯಪ್ಪ ಧೂಳು ನೋಡೋಕ್ಕೆ ನನಗೆ ಆಯ್ತಾನೇ ಇಲ್ಲ, ದೇವರೇ ಈ ಥರ ಇತ್ತು. ಆಮೇಲೆ ಕ್ಲೀನ್ ಮಾಡಿದ್ವಿ ಅಪ್ಪ, ಎಷ್ಟು ಹೆಂಗಾದರೂ ಇಲ್ಲಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಇವಾಗ ಹಾಲಿಗೆ ಬಂದೆ. ಹಾಲಿಗೆ ಇವಾಗೆಲ್ಲ ಮೇಲೆ ನೋಡ್ತಾಯಿದ್ದೀನಿ, ಹತ್ಬೇಕು. ಇವಾಗ ಏಣಿ ಹಾಕ್ಬಿಟ್ಟು ಇದು ರೂಮ್ ಕಸ ಅಯ್ಯಪ್ಪ ಈಗ ಹತ್ತಬೇಕು ಮೇಲೆ. ಸಲ ಇವರು ನಮ್ಮ ಅಮ್ಮ ನಮ್ಮ ತಂಗಿ ಹೊಡ್ಕೊತಾಯಿದ್ರು. ನಮ್ಮ ಅಮ್ಮನ ಕೈಲಿ ಈಗ 2 ವರ್ಷದಿಂದ ಆಗ್ತಾಯಿರಲಿಲ್ಲ. ಇವಾಗ ನಮ್ಮ ತಂಗಿ ಹೊಡಿತಾಯಿದ್ರು. ಈಗ ನಮ್ಮ ತಂಗಿನೂ ಆಗಲ್ಲ, ನನ್ನ ಕೈಲಿ ನೀನೇ ಹೊಡಿ ಅಂತ ಹೇಳಿದ್ಲು. ಇವಾಗ ನಾನು ಹತ್ತಿವಾಗ ಹೊಡಿಬೇಕು. ಮೇಲೆ ನೋಡಿದ್ರೆ ಭಯ ಆಗುತ್ತೆ, ಯಾಕಂದರೆ ಅಲ್ಲಿ ಏನೂ ಹಿಡ್ಕೊಳ್ಳೋಕ್ಕೆ ಇಲ್ಲ ಸ್ಟಿಫಾಗಿ. ಅದರಿಂದ ನೋಡಿ ಈ ಥರ ರೂಮೆಲ್ಲ ಕ್ಲೀನ್ ಮಾಡಾಯಿತು. ಅದರಿಂದ ನೋಡಿ ಪಾತ್ರೆ ಎಲ್ಲ ಹಂಗೆ ಕಟ್ಟಿರೋದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಅವು ಡಸ್ಟ್ ಆಗೋಗವು. ಮಕ್ಕಳು ಎದ್ರು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕೂರಿಸ್ಬಿಟ್ಟು ನಮ್ಮಮ್ಮ ಕುಡ್ಲಿ ತಗೊಂಡು ಕಳೆ ಕೀಳ್ತಾಯಿತ್ತು. ಯಾಕಂದರೆ ಕುಡ್ಲಲ್ಲಿ ಬರ್ತಾನೆ ಇಲ್ಲ, ಅದು ಭೂಮಿ ಎಲ್ಲ ಒಣಗೋಗೈತೆ. ಆಮೇಲೆ ಅವಳು ನಮ್ಮ ತಂಗಿ ಅಲ್ಲಿ ನೀರು ಹೋಗುತ್ತವೆಲ್ಲ ನೀರು ಹೋಯ್ತಾ ಇರಲಿಲ್ಲ, ಅವಳು ಗುದ್ಲಿ ತಗೊಂಡು ಕೆರಿತಾಯಿದ್ಲು. ಇವಾಗ ಮನೆಯೆಲ್ಲ ಹತ್ತಬೇಕು ನೋಡಿ. ಇವಾಗ ಏನು ಸ್ಟಿಫಾಗಿ ಇಟ್ಕೊಳಕ್ಕಿಲ್ಲ, ಅದು ಹೆಂಗೆ ಹೊಡಿಯೋದು ಕಾಣೆ ಹೊಡಿಬೇಕು. ಇವಾಗ ಧೂಳು ಹತ್ತಿ ಅವಳು ಬಂದು ಏಣಿ ಹಿಡ್ಕೋಬೇಕು. ಏಣಿ ಹಿಡ್ಕೊಂಡ್ರೆ ನಾನು ಹತ್ತಿ ಧೂಳು ಹೊಡಿಯೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ. ಅವಳು ಮಗ ಕೊಟ್ಬಿಟ್ಟು, ಅವಳಿಗೊಂದು ಮಗ ಐತೆ ಚಿಕ್ಕದು, ಅವಳ ಮಗ ಕೊಟ್ಬಿಟ್ಟು ಬಂದು ಏಣಿ ಹಿಡ್ಕೋಬೇಕು. ಆವಾಗ ದುಂಬು ಹೊಡಿಯೋಕ್ಕಿಲ್ಲ ಅಂದರೆ ಜಾರು ಬಿಡ್ತದೆ ಏಣಿ. ಅವಳು ಸ್ಟಿಫಾಗಿ ಹಿಡ್ಕೊಂಡು ನಿಂತ್ಕೊಂಡ್ರೆ ನಾನು ಹತ್ತಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಕರೆದೆ. ದುಂಬಡಿಕೆ ಬಾಯಲ್ಲಿ ಹೊಡಿತೀನಿ ಏಣಿ ಹಿಡ್ಕೊ ಅಂತ ಹೇಳ್ಬಿಟ್ಟು ಕರೆದೆ. ನಮ್ಮವ್ವ ಎಲ್ಲ ಕಳೆ ಎಲ್ಲ ಕೀಳ್ತಾಯಿತ್ತಲ್ಲ, ಇವಳು ನಮ್ಮ ತಂಗಿ ಕಳೆ ಎಲ್ಲ ತೆಗೆದು ಒಂದು ಕಡೆ ಹಾಕ್ತಾಯಿದ್ಲು. ಅದನ್ನು ಎಲ್ಲ ಒಣಗಾದ್ಮೇಲೆ ಒಂದು ಕಡೆ ಎಲ್ಲ ಗುಡ್ಡೆ ಮಾಡಿಬಿಟ್ಟು ಬೆಂಕಿ ಹಾಕೋಣ ಅಂತ ಹೇಳ್ಬಿಟ್ಟು ಕಳೆ ಎಲ್ಲ ಒಂತಕ್ಕೆ ಹಾಕ್ಬಿಟ್ಟು ಬಂದಳು. ಅಷ್ಟೊತ್ತಿಗೆ ಏಣಿ ಹಿಡ್ಕೊಂಡ್ಲು. ನಾನು ಹತ್ತದೆ ಮೇಲೆ ಧೂಳು ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಧೂಳು ಹೊಡಿತಾಯಿದ್ದೀನಿ. ಏನು ಮೇಲೇನೂ ಅಷ್ಟು ಸದ್ಲಿ ಇತ್ತು, ಧೂಳು ಹೊಡೆದಾಯ್ತು. ಅಷ್ಟೊತ್ತಿಗೆ ನಮ್ಮವ್ವ ಎಲ್ಲನೂ ನಿಂಬೆ ಗಿಡಕ್ಕೆಲ್ಲ ನೀರೆಲ್ಲ ಹಾಕ್ತಾಯಿತ್ತು. ಎಲ್ಲ ಚೆನ್ನಾಗಿ ಒಣಗೋಗಿತ್ತು, ಸಖತ್ತಾಗಿ ನಿಂಬೆಹಣ್ಣು ಬಿಡ್ತಾಯಿತ್ತು. ಒಂದೊಂದು ಸಲ 200-300 ನಿಂಬೆಹಣ್ಣು ಬಿಡ್ತಾಯಿತ್ತು. ಎಲ್ಲ ಒಣಗೋಗೈತೆ, ಬೇಜಾರಾಗೋಯ್ತು. ಅಷ್ಟು ಬಿಡ್ತಾಯಿದ್ದ ಹಣ್ಣು ಎಲ್ಲ ಕಿತ್ಕೋತಾರೆ ಅಕ್ಕಪಕ್ಕದ ಮನೆಯವರು. ಬಟ್ ಅವ್ರಿಗೆ ನಿಂಬೆಹಣ್ಣುಗಳು ಬೇಕು, ಸ್ವಲ್ಪ ನೀರು ಹಾಕ್ಬಿಟ್ಟು ಹೋಗೋಣ ಅನ್ನೋದು ಒಂದೊಳ್ಳೆ ಮನಸ್ಥಿತಿ ಇಲ್ಲ. ತುಂಬ ಬೇಜಾರಾಗುತ್ತೆ. ಅಷ್ಟು ಬಂದು ನಾವು ನೀರು ಒಂದೊಂದು ದಿನ 2-2 ದಿನ ಅದಕ್ಕೆ ತುಂಬ ಚೆನ್ನಾಗಿ ಕಟ್ಬಿಟ್ಟು ಹೋಯ್ತೀವಿ. ಚೆನ್ನಾಗಿ ಕಟ್ಟಾದಮೇಲೆ ಅದ್ರ ಫಲ ಬಿಡುವಾಗ ಅವ್ರು ಕಿತ್ಕೋತಾರೆ. ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಕಿತ್ಕೊಂಡು ಹೋದರೆ ಅವ್ರಿಗೂ ಯೂಸ್ ಆಗುತ್ತೆ ಅಲ್ವಾ, ಅಷ್ಟೇ ನಮ್ಮ ಮನಸ್ಥಿತಿ, ಇನ್ನೇನಿಲ್ಲ.
ಯಾಕಂದರೆ ಒಂದು ಒಳ್ಳೇದನ್ನೇ ಬಯಸ್ಬೇಕೆ ಹೊರ್ತು ಇದೊಂದೇ ದಾಸವಾಳದ ಗಿಡ ಚೆನ್ನಾಗಿರೋದು, ಒಳಗಡೆ ಎಲ್ಲ ನಿಂಬೆಹಣ್ಣು, ಬಟರ್ಫ್ರೂಟ್ ಗಿಡ, ಸೀಬೆಹಣ್ಣಿನ ಗಿಡ, ಸೀಬೆಹಣ್ಣು ಬಿಟ್ಟಾಗ ಸೀಬೆಹಣ್ಣು ಕಿತ್ಕೊ ತಿಂತಾರೆ, ನಿಂಬೆಹಣ್ಣು ಬಿಟ್ಟಾಗ ನಿಂಬೆಹಣ್ಣೆಲ್ಲ ಕಿತ್ಕೊಂಡು ಹೋಯ್ತಾರೆ. ಬಟ್ ಅಲ್ಲೇ ನೀರು ಹಾಕ್ಬಿಟ್ಟು ಕಿತ್ಕೊಂಡು ಹೋದರೆ ನಾವೇನು ಬೇಡ ಅಂತೇನು ಹೇಳಲ್ಲ. ಆದರೆ ಜನಗಳ ಕೆಟ್ಟ ಬುದ್ಧಿ ಇರುತ್ತಲ್ವಾ, ಎಲ್ಲ ಒಂದೇ ಒಂದು ನಿಂಬೆಹಣ್ಣಿಲ್ಲ, ಎಲ್ಲ ಕಿತ್ಕೊಂಡವ್ರೆ. ಅದು ಒಣಗೋಗೈತೆ, ಆದ್ರೂ ಅಲ್ಲೇ ನಲ್ಲಿ ಇದೆ, ನಲ್ಲಿ ಬಿಟ್ಬಿಟ್ಟು ಒಂದೆರಡು ನಿಮಿಷ ನಲ್ಲಿ ಬಿಟ್ಬಿಟ್ಟು ನೀರು ಹಾಕ್ಬಿಟ್ರು ನೋಡಿ, ಅಲ್ಲೇ ಇದೆ ನಲ್ಲಿ, ಹಾಕ್ಬಿಟ್ರು ಒಂಥರ ಸಮಾಧಾನ ಆಗಿರೋದು. ಎಷ್ಟು ಶ್ರಮ ಬಿದ್ದು ನಾವು ಹೋಗಿ ತೋಟ ಮಾಡಿರ್ತೀವಿ ಅಲ್ವಾ. ಆ ಸಸಿಗಳು ಸಾಯುವಾಗ ಒಂಥರ ತುಂಬ ಹೊಟ್ಟೆ ಉರಿಯುತ್ತೆ. ಕೊನೆಗೂ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಮನೆಯೆಲ್ಲ ಕ್ಲೀನ್ ಮಾಡಿ ಸಗಣಿ ಎಲ್ಲ ತಾರಿಸಿ ನೀಟಾಗಿ ರಂಗೋಲಿ ಬಿಟ್ಬಿಟ್ಟು ಈ ಥರ ಮನೆ ಕ್ಲೀನಾಗಿ ಮಾಡಿದ್ವಿ. ತುಂಬ ಖುಷಿ ಆಗೋಯ್ತು ನನಗಂತೂ. ಮನೆ ನೀಟಾಗಿರಬೇಕು ಫಸ್ಟ್ ಆಫ್ ಆಲ್ ನನಗೆ. ನೋಡಿ ರಂಗೋಲಿ ಎಲ್ಲನೂ ಹೊಸ್ಲಿಗೆಲ್ಲ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಒಕ್ಕಡಿಂದ ನೀಟಾಗಿ ಎಲ್ಲನೂ ಒಂದ್ಸಲಿ ನೀರು ಹಾಕಿ ನೀಟಾಗಿ ಪೊರ್ಕೆಲ್ ತೊಳೆದ್ವಿ. ಅಷ್ಟು ಡಸ್ಟ್ ಇತ್ತಲ್ವ, ಒರೆಸಿದ್ರೆ ಹೋಗಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಎರಡೆರಡು ಸಲ ಪೊರ್ಕೆಲ್ ತಗೊಂಡು ತೊಳೆದ್ಬಿಟ್ಟು ಆಮೇಲೆ ಮಾಪ್ ಹಾಕಿದ್ವಿ. ಆವಾಗ ಮನೆ ಫುಲ್ ಕ್ಲೀನ್ ಆಯಿತು, ಮನೆ ಫ್ರೆಶ್ಶಾಗಿ ಆಯಿತು ನೀಟಾಗಿ. ಮತ್ತು ಕೋಣೆಲಿದ್ದವೆಲ್ಲ ಪಾತ್ರೆ ಎಲ್ಲ ಯಾವ್ಯಾವು ತೊಳಿಬೇಕು ನಾವೆಲ್ಲ ತೊಳೆದಿರೋವು ಮನೆ. ಮತ್ತು ಹಬ್ಬಕ್ಕೆ ಸಾಮಾನುಗಳೆಲ್ಲ ತಂದಿದ್ವಿ, ಹೂವು, ಹಣ್ಣು, ಇಸ್ತ್ರಿ ಎಲೆ, ಜಪ್ಪಿಗಳು, ಆಮೇಲೆ ಅಕ್ಕಿ, ಹಸಿಟ್ಟು, ರಾಗಿ ಎಲ್ಲನೂ ಸಜ್ಜದ ಮೇಲೆ ಸೇರಿಸ್ಬಿಟ್ಟು ನೀಟಾಗಿ ಒಲೆ ಒಲೆ ಎಲ್ಲ ತಾರಿಸ್ಕೊತು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸಜ್ಜದ ಮೇಲೆ ಸೇರಿಸ್ಬಿಟ್ವಿ. ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡು, ಬಿಂದಿಗೆಲ್ಲ ಕ್ಲೀನ್ ಮಾಡ್ಕೊಂಡು, ನೀರೆಲ್ಲ ಇಟ್ಕೊಂಡು ನೀಟಾಗಿ ಕ್ಲೀನ್ ಬಂದ್ವಿ. ಈಗ ಒಲೆ ಹಸಿಗ ತಂಬಿಟ್ಟು ಮಾಡೋಕ್ಕೆ ಒಲೆ ಎಲ್ಲನೂ ನಾವು ತಾರಿಸ್ಕೋಬೇಕು ನೀಟಾಗಿ. ಒಲೆ ಮೇಲೆ ಪಾಕ ತೆಗೆಯೋದ್ರಿಂದ ಒಲೆ ಎಲ್ಲ ತಾರಿಸ್ಕೊತು. ಮತ್ತು ಸುಣ್ಣ ತಗೊಂಡು ಮತ್ತು ಮಣ್ಣು ತಗೊಂಡು ತಾರಿಸ್ಕೊತು. ಈಗ ನಾವು ರೂಮು ಕ್ಲೀನ್ ಮಾಡಿದ್ವಿ. ನಾವು ತಗೊಂಡೋಗಿದ್ದು ಬಟ್ಟೆ ಬ್ಯಾಗೆಲ್ಲ ಅಲ್ಲಿ ಹಾಕ್ಬಿಟ್ಟು ಅಷ್ಟೊತ್ತಿಗೆ ಮಗು ಮಲಗಿಸ್ಬಿಟ್ವಿ. ಮನೆ ಕ್ಲೀನ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ರೂಮೆಲ್ಲ ಕ್ಲೀನ್ ಮಾಡಿ ಮಗು ಮಲಗಿಸ್ಬಿಟ್ಟು ನಾವು ಎಲ್ಲ ಕ್ಲೀನ್ ಬಂದು ಎಲ್ಲ ನೀಟಾಗಿ ಕ್ಲೀನ್ ಆಯಿತು. ಈಗ ದನಿ ಮನೆ ನೋಡಿ, ದನಿ ಮನೆಯೂ ಕೂಡ ನೀಟಾಗಿ ಕ್ಲೀನ್ ಮಾಡಿದ್ವಿ. ದನಿ ಮನೆಯಲ್ಲಿ ಎಷ್ಟು ನೀರು ನಾವು ಸಡನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಬಿಟ್ಬಿಟ್ಟ. ನಮ್ಮ ಅಣ್ಣನೇ ನೀರು ಬಿಡೋದು, ನಮ್ಮೂರಲ್ಲಿ ನಮ್ಮ ಅಣ್ಣನೇ ನೀರು ಬಿಡೋದ್ರಿಂದ ಬೆಳಗ್ಗೆನೇ ನೀರು ಬಿಟ್ಬಿಟ್ಟ. ನಾವು ಸಂಜೆನೂ ನೀರು ಬಂದವು, ಚೆನ್ನಾಗಿ ದಪ್ಪಗೆ ನೀರು ಬಂದವು. ನಾವು ಚೆನ್ನಾಗಿ ಸಂತೃಪ್ತಿ ಆಗುವಂಗೆ ಮನೆಯನ್ನು ನೀಟಾಗಿ ನೀರು ಹಾಕಿ ತೊಳೆದ್ವಿ. ಸೌದೆಗಳೆಲ್ಲ ನಮ್ಮಮ್ಮ ಬಂದರೆ ನೀರು ಕಾಯ್ಸೋಕ್ಕಿರೋ ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಸೌದೆ ಎಲ್ಲನೇ ರೆಡಿ ಮಾಡೈತೆ. ಬಂದ ತಕ್ಷಣ ನಮಗೆ ನೀರು, ಒಲೆ ಏನಾದರೂ ಹಸ್ಬೇಕು, ಗ್ಯಾಸ್ ತೀರೋಯ್ತು ಅಂತ ಹೇಳಿದ್ರೆ ಈ ಸೌದೆಗಳನ್ನೇ ತಗೊಂಡು ನಾವು ಅಡುಗೆ ಮಾಡಬೇಕು. ಅದಕ್ಕೋಸ್ಕರ ಸ್ಟಾಕಾಗಿ ನಮ್ಮಮ್ಮ ಇಟ್ಕೊಂಡೈತೆ ಸೌದೆನ. ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ದನಿ ಮನೆಯೂ ಅಷ್ಟೊತ್ತಿಗೆ ನೀರೊಲೆ ಹಸಿ ನಮ್ಮಮ್ಮನ ಸ್ನಾನ ಅಷ್ಟೊತ್ತಿಗೆ ನಾನು ಎಲ್ಲ ಕ್ಲೀನ್ ಮಾಡಾಯಿತು. ನಾವು ಈಗ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ನಾವು ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಸ್ನಾನ ಮಾಡೋಕ್ಕೆ ಕಳಿಸಿದ್ವಿ. ಸ್ನಾನ ಬಂದಾದಮೇಲೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಬಟ್ಟೆ ಇದ್ದು ಸ್ವಲ್ಪ ಬಟ್ಟೆನ ಒಗ್ದು ಹಾರಾಕ್ಬಿಟ್ಟು ಈಚೆ ಕಡೆ ಈ ಥರ ಕಲ್ಲುಗಳೆಲ್ಲ ತೊಳೆದ್ಬಿಟ್ಟು ಕಿಟಕಿ ಎಲ್ಲನೂ ವಾಶ್ ಮಾಡ್ಕೊಂಡ್ವಿ. ಡಸ್ಟೆಲ್ಲ ಕಿಟಕಿ ಮೇಲೆಲ್ಲ ಕೂತಿತ್ತು. ನೀಟಾಗಿ ಎಲ್ಲನೂ ವಾಶ್ ಮಾಡಿ ಬಟ್ಟೆಗಳೆಲ್ಲನ ವಾಶ್ ಮಾಡಾದಮೇಲೆ ಕೊನೆಗೆ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿದ್ವಿ. ದೀಪ ಹಚ್ಚಾದ್ಮೇಲೆ ಅಂತೂ ನನಗಿನ್ನೂ ಸಮಾಧಾನ ಆಗೋಯ್ತು. ಹೋದ ತಕ್ಷಣ ಎಲ್ಲ ಬೆಳಗ್ಗೆಗಲ್ವ ದೀಪ ಹಚ್ಚೋದು, ಈಗ ಏನು ಹಚ್ಬೇಡ ಅಂದರು. ಹೆಂಗಿದ್ರು ಸ್ನಾನ ಮಾಡಿ ಎಲ್ಲನೇ ಕ್ಲೀನ್ ಮಾಡಿದ್ದೀವಿ, ಹಚ್ಬಿಡೋಣ ಅಂತ ಹೇಳ್ಬಿಟ್ಟು ನೈಟ್ ಆಗೋಯ್ತು. ದೀಪ ಹಚ್ಚಾದ್ಮೇಲೆ ಹೆಂಗೇನು ನಮ್ಮ ಮನೆ ಮುಂದೆನೇ ಮಾರಮ್ಮ ಟೆಂಪಲ್ ಇರೋದು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿದ್ರು. ಇನ್ನು ಚಪ್ರ ಹಾಕಿರಲಿಲ್ಲ. ಚಪ್ರ ಬೆಳಿಗ್ಗೆ ಅಲ್ವಾ ಹಬ್ಬ ಇರೋದ್ರಿಂದ ಬೆಳಗ್ಗೆ ಊರಿನ ಗಂಡಸರೆಲ್ಲ ಬಂದು ಹಾಕ್ತಾರೆ. ಇವಾಗ ಮಲ್ಲಿಗೆ ಹೂವು ತಂದಿದ್ವಿ, ನಾಳೆಗೆ ಹಬ್ಬಕ್ಕೆ ಮುಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಲ್ಲಿಗೆ ಹೂವೆಲ್ಲ ನಾನು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ಕಟ್ಟಿದ್ವಿ. ಕಟ್ಟಾದ್ಮೇಲೆ ನಮ್ಮ ಮಕ್ಳಿಗೂ ಕೂಡ ಮೆಹಂದಿ ಎಲ್ಲ ಹಾಕ್ಬಿಟ್ಟು ನಾವು ಮಲ್ಕೊಂಡ್ವಿ. ಪಾಪ ನಮ್ಮಮ್ಮ ಮಲ್ಕಲೆಲ್ಲ ಬೆಳಗಾನ ಬರೀ ಕೆಲಸ ಮಾಡೋದೇ ಆಯಿತು. ಇನ್ನೇನು ಮಾಡೋದು, ಬೆಳಗ್ಗೆ 5:30ಗೆ ಪೂಜೆ ಆಗಬೇಕು ಅಂದರೆ ತಂಬಿಟ್ಟಿಗೆಲ್ಲ ಹಿಂದೆಗಡೆಯಿಂದ ಹದ ಮಾಡ್ಕೋಬೇಕು. ಸೋಮನಳ್ಳಿ ಹಬ್ಬದ ಕ್ಲೀನಿಂಗ್ ಪ್ರೊಸೆಸ್ ಇದಾಗಿತ್ತು. ಬೆಳಗ್ಗೆ 5:30 ಹಬ್ಬದ ವ್ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು.